ಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ದ್ವಾದಶ ರಾಶಿಗಳಿಗೆ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ನಡೆಯುವಂತಹ ಕೆಲವು ಮುಖ್ಯವಾದಂತಹ ಘಟನೆಗಳು, ಶುಭ ಘಟನೆಗಳು, ಮುಂಜಾಗ್ರತೆ ಕ್ರಮಗಳು, ಯಾವ ವಿಷಯಗಳಲ್ಲಿ ನೀವು ಹುಷಾರಾಗಿರಬೇಕು, ಯಾವ ಪರಿಹಾರಗಳನ್ನು ಕೈ ಹಿಡಿದರೆ ನೀವು ಈ ವಿಷಯಗಳಿಂದ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಅನ್ನುವಂತಹ ಪ್ರಧಾನ ವಿಷಯಗಳ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಮುಖ್ಯವಾಗಿ ಮಕರ ರಾಶಿಯವರಿಗೆ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ಅತಿ ದೊಡ್ಡ ಸಿಹಿ ಸುದ್ದಿ ಏನಪ್ಪ ಅಂದರೆ, ಈ ವರ್ಷದಲ್ಲಿ ಇವರಿಗೆ ಮಾರ್ಚ್ 29ರಿಂದ 7.5 ವರ್ಷದಿಂದ ಕಾಡುತ್ತಿರುವಂತಹ ಈ ಸಾಡೆ ಸಾತಿನ ಈ ಶನಿಕಾಟ ತಪ್ಪುತ್ತಿದೆ. ಇದೊಂದು ಬಿಗ್ ರಿಲೀಫ್ ಇವರಿಗೆ. ಯಾಕಂದರೆ ಇದೊಂದು ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದರೆ 7.5 ವರ್ಷದಿಂದ ಇವರ ಜೀವನವನ್ನೇ ಅರಿತು ಕುಡಿದು ಬಿಟ್ಟಿದ್ದಾರೆ. ಯಾಕಂದರೆ ಕಷ್ಟಗಳು, ನಷ್ಟಗಳು, ಆತಂಕಗಳು, ವಿಳಂಬಗಳು, ದುಃಖ, ಎಲ್ಲ ವಿಷಯಗಳನ್ನು ನೋಡಿದ್ದಾರೆ. ಮಕರ ರಾಶಿಯವರು ಸಾಕಷ್ಟು ಸಂಕಷ್ಟವನ್ನು ಪಟ್ಟು ನಮಗೂ ಒಳ್ಳೆಯ ದಿನಗಳು ಕೊಡಲ್ವಾ, ನಮಗೂ ಒಳ್ಳೆಯ ಕಾಲ ಬರಲ್ವಾ ಅನ್ನುವಂತಹ ಆತುರದಿಂದ ಕಾಯ್ತಾ ಇರುವಂತಹ ಈ ಮಕರ ರಾಶಿ ಜಾತಕರಿಗೆ ಶ್ರೀ ವಿಶ್ವಾವಸುನಾಮ ವರ್ಷ ಒಂದು ಬಹಳ ದೊಡ್ಡ ವಿಷಯವಾದಂತಹ ಈ ಸಾಡೆ ಸಾತಿನಿಂದ ವಿಮುಕ್ತಿಯನ್ನು ಕೊಡ್ತಾ ತೃತೀಯದಲ್ಲಿ ಶನಿ ಒಳ್ಳೆಯ ಶುಭ ಫಲಗಳನ್ನು ನೀಡ್ತಾ ಇದ್ದಾರೆ. ಈ ವರ್ಷ ಮಕರ ರಾಶಿಯವರಿಗೆ ಅದ್ಭುತವಾದಂತಹ ಯೋಗ. ಅದೃಷ್ಟ ರಾಶಿಗಳಲ್ಲಿ ಈ ವರ್ಷದ ಅದೃಷ್ಟ ರಾಶಿಗಳಲ್ಲಿ ವೃಷಭ, ತುಲಾ, ಮೂರನೆಯದು ಮಕರ ಆಗಿರುತ್ತೆ. ಆದ ಕಾರಣದಿಂದ ಉತ್ತಮವಾದಂತಹ ಫಲಗಳು ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ನಾವು ಕಾದು ನೋಡಬಹುದು. ದ್ವಿತೀಯದಲ್ಲಿರುವಂತಹ ರಾಹು ಮತ್ತು ದ್ವಿತೀಯ ಸ್ಥಾನ ವಾಕ್ಕುಸ್ಥಾನ, ಕುಟುಂಬ ಸ್ಥಾನ ಆಗಿರುವಂತಹ ಈ ರಾಹು ಮತ್ತು ತೃತೀಯದಲ್ಲಿರುವಂತಹ ಶನಿ ಒಳ್ಳೆಯ ಅದ್ಭುತ ಉತ್ತಮವಾದಂತಹ ಫಲಗಳನ್ನು ನೀಡುವುದಕ್ಕೆ ಮುಂದಾಗಿದ್ದಾರೆ. ಮುಖ್ಯವಾಗಿ ರಾಹು ದ್ವಿತೀಯದಲ್ಲಿರುವಂತಹ ಕಾರಣದಿಂದ ಸುಲಭವಾಗಿ ಹಣ ಗಳಿಸಲು ಮಾರ್ಗಗಳನ್ನು ತೋರಿಸಿಕೊಡ್ತಾನೆ. ಸುಲಭವಾಗಿ ಹಣ ಗಳಿಸಲು ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ. ಸುಲಭವಾಗಿ ಅಂದರೆ ನಿಮ್ಮ ಕಷ್ಟ ಕಮ್ಮಿ ಇರುತ್ತೆ, ಬರುವಂತಹ ಆದಾಯ ಜಾಸ್ತಿ ಇರುತ್ತೆ. ಅಂದರೆ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ಸುಲಭವಾಗಿ ಹಣ ಗಳಿಸಲು ಅಂತ. ನೀವು ಈ ಜೂಜು ಅಬುತ್ಯಾದಿ ದಯವಿಟ್ಟು ಅಂತಹ ವಿಷಯಗಳ ಕಡೆಗೆ ಹೋಗಬೇಡಿ. ಸುಲಭವಾಗಿ ಹಣ ಗಳಿಸಲು ಅಂದರೆ ನಿಮಗಿರುವಂತಹ ಅನುಭವಕ್ಕೆ, ವಿದ್ಯಾರ್ಹತೆಗೆ ಒಂದು ಕಮ್ಮಿ ಪ್ಯಾಕೇಜ್ಗೆ ಕಮ್ಮಿ ಸ್ಯಾಲ್ರಿಗೆ ವರ್ಕ್ ಮಾಡ್ತಾ ಇರ್ತೀರಾ. ಬಟ್ ಅದೇ ಕೆಲಸಕ್ಕೆ ಬೇರೆ ಉತ್ತಮ ಸಂಸ್ಥೆಯಿಂದ ಉತ್ತಮವಾದಂತಹ ಪ್ಯಾಕೇಜಿಂದ ನಿಮಗೆ ಉದ್ಯೋಗವನ್ನು ಸಿಗುವಂತಹ ಪರಿಸ್ಥಿತಿ ಬರಬಹುದು. ಆ ರೀತಿ ಕಾರಣದಿಂದ ನಿಮಗೆ ಉತ್ತಮವಾದಂತಹ ಧನಾಗಮನ, ಅಪ್ರಯತ್ನ ಧನಾಗಮನ ಮತ್ತು ಈ ಸುಲಭವಾಗಿ ಹಣ ಬರುವಂತಹ ಸಾಧ್ಯತೆಗಳು ಈ ವರ್ಷದಲ್ಲಿ ಗೋಚಾರವಾಗ್ತಾ ಇದೆ. ಮುಖ್ಯವಾಗಿ ಈ ವ್ಯಾಪಾರಸ್ಥರಿಗೆ ಅದ್ಭುತವಾದಂತಹ ಕಾಲ ಅಂತಾನೆ ಹೇಳ್ಬೋದು. ಮಾಡುವಂತಹ ವ್ಯಾಪಾರಗಳಲ್ಲಿ ಅತ್ಯುನ್ನತ ಲಾಭಗಳು ಮತ್ತು ವ್ಯಾಪಾರವನ್ನು ವಿಸ್ತರಣೆ ಮಾಡಲು ವಿವಿಧ ಮಾರ್ಗಗಳ ಮುಖಾಂತರ ವ್ಯಾಪಾರದಲ್ಲಿ ಹೂಡಿಕೆಗಳು, ಈ ರೀತಿ ಶುಭ ಪರಿಣಾಮಗಳ ಮುಖಾಂತರ ವ್ಯಾಪಾರಸ್ಥರಿಗೆ ಸಾಕಷ್ಟು ವಿಷಯಗಳಲ್ಲಿ ಅನುಕೂಲವಾದಂತಹ ಅದ್ಭುತವಾದಂತಹ ಯೋಗ ಕಾಲ ನಡೀತಾ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಅದ್ಭುತವಾಗಿರುತ್ತೆ. ಅವರು ಪಟ್ಟಿರುವಂತಹ ಕಷ್ಟಕ್ಕೆ ತಕ್ಕ ಫಲ ಅಂತ ಹೇಳ್ತಾರಲ್ವಾ. ಯಾಕಂದರೆ ತುಂಬ ಈ 7.5 ವರ್ಷದಿಂದ ಮಕರ ರಾಶಿಯವರು ತುಂಬ ಕಷ್ಟಪಡೋದನ್ನು ಕಲ್ತ್ಕೊಂಡು ಬಿಟ್ಟಿದ್ದಾರೆ. ಜೀವನವನ್ನು ಕಲಿತು ಬಿಟ್ಟಿದ್ದಾರೆ. ಯಾವುದು ಸುಖ ಸುಮ್ಮನೆ ಬರಲ್ಲ, ಪ್ರತಿಯೊಂದಕ್ಕೆ ಎಫರ್ಟ್ ಆಗಬೇಕು, ಪ್ರತಿಯೊಂದಕ್ಕೆ ಕಷ್ಟಪಡಬೇಕು ಅನ್ನುವಂತಹ ವಿಷಯಗಳನ್ನು ಇವರು ಅರಿವು ಮಾಡಿಕೊಂಡಿರುವಂತಹ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿರಲಿ, ಪ್ರವೇಶಾತ್ಮಕ ಪರೀಕ್ಷೆಗಳಲ್ಲಾಗಿರಲಿ ಉತ್ತಮ ಅಂಕಗಳು, ರ್ಯಾಂಕ್ಗಳು ಮತ್ತು ಉನ್ನತ ವಿದ್ಯಾಲಯಗಳಲ್ಲಿ, ಈ ವಿದೇಶಗಳಲ್ಲಿ ವಿದ್ಯಾ ಅವಕಾಶಗಳನ್ನುವುದು ಇವರಿಗೆ ಸಿಗುವುದು ಈ ವರ್ಷದಲ್ಲಿ. ಈ ವ್ಯವಸಾಯ ಕ್ಷೇತ್ರವಾಗಿರಲಿ, ಈ ಪಾರಿಶ್ರಾಮಿಕ ಕ್ಷೇತ್ರವಾಗಿರಲಿ, ಈ ಉತ್ಪಾದನಾ ಕ್ಷೇತ್ರವಾಗಿರಲಿ, ಯಾವುದೇ ವಿಷಯದಲ್ಲಿ, ಶೈಕ್ಷಣಿಕ ಕ್ಷೇತ್ರ, ವೈದ್ಯಕೀಯ, ಎಲ್ಲ ವಿಷಯಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಕೃಷಿ ಮಾಡುವಂತಹ, ಕೆಲಸ ಮಾಡುವಂತಹ ಸಾಧಕರಿಗೆ ಈ ವರ್ಷ ಮಕರ ರಾಶಿಯವರಿಗೆ ಅದ್ಭುತವಾದಂತಹ ಕಾಲ ಈ ವಿಶ್ವಾವಸುನಾಮ ವರ್ಷ ಅಂತಲೇ ಹೇಳಬಹುದು.
ಮುಖ್ಯವಾಗಿ ಆಕಸ್ಮಿಕ ಧನಲಾಭ ಅನ್ನುವುದು ಆಕಸ್ಮಿಕವಾಗಿ ವಾರಸತ್ವವಾಗಿ ಅಥವಾ ಪಿತ್ರಾರ್ಜಿತ ಮುಖಾಂತರ ಆಸ್ತಿಗಳು ಒಲೆದು ಬರುವುದು ಮತ್ತು ಆಕಸ್ಮಿಕವಾಗಿ ನಮಗೆ ಧನ ಆಗಮನ ಆಗುವುದು. ನಿಮ್ಮ ಈ ಇನ್ಶೂರೆನ್ಸ್ ಯಾವಾಗಲೂ ಪಾಲಿಸಿ ಮಾಡಿರ್ತೀರಾ, ಫಿಕ್ಸೆಡ್ ಡಿಪಾಸಿಟ್ ಮಾಡಿರ್ಬೋದು, ಅದೆಲ್ಲ ನಿಮಗೆ ಸಡನ್ನಾಗಿ ಕ್ಲೈಮ್ ಆಗುವುದು, ಅಂತಹ ವಿಷಯಗಳಲ್ಲಿ ಬೋನಸ್ ಸಿಗೋದು ಅಥವಾ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಆಕಸ್ಮಿಕವಾಗಿ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗಿ ಅದಕ್ಕೆ ಜೊತೆ ಇನ್ಕ್ರಿಮೆಂಟ್ ಸಿಗುವುದು, ಈ ರೀತಿ ಉತ್ತಮವಾದಂತಹ ಆಕಸ್ಮಿಕವಾದಂತಹ ಧನಲಾಭವು ಮತ್ತು ಮೃಷ್ಟಾನ್ನ ಭೋಜನ ಸೇವಿಸಲು ನಿಮಗೆ ಇಷ್ಟವಾಗಿರುವಂತಹ ಭೋಜನವನ್ನು, ಇಷ್ಟಪಡುವಂತಹ ಭೋಜನವನ್ನು ನಿಮ್ಮ ಮಿತ್ರರೊಂದಿಗೆ ಬಂಧುಗಳೊಂದಿಗೆ ಮೃಷ್ಟಾನ್ನ ಭೋಜನವು ಅದ್ಭುತವಾದಂತಹ ಈ ಬಾಡೂಟ ಅಂತಾರಲ್ವ, ಅಂತಹ ಮಾಡುವುದಕ್ಕೆ ಈ ವರ್ಷ ಜಾತಕರಿಗೆ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಶುಭ ಕಾರ್ಯಗಳು, ಮುಖ್ಯವಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಸುವುದಕ್ಕೆ ವಿವಾಹಾದಿ ವ್ಯವಹಾರ ಈ ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಮತ್ತು ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡಿ ಬೇಸಾರಿ ಹೋಗಿರುವಂತಹ ವ್ಯಕ್ತಿಗಳಿಗೆ ಈ ವರ್ಷ ಒಂದು ದಾರಿದೀಪ ಅಂತಾನೆ ಹೇಳಬಹುದು. ಕಂಕಣ ಭಾಗ್ಯಕ್ಕೋಸ್ಕರ, ವಿವಾಹ ಭಾಗ್ಯಕ್ಕೋಸ್ಕರ ಎದುರು ನೋಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ವರ್ಷ ಅದ್ಭುತವಾದಂತಹ ಯೋಗ ಕಾಲ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು, ಅದರ ಬಗ್ಗೆ ಪ್ರಸ್ತಾವನೆ, ಅದರ ಬಗ್ಗೆ ಪ್ರಯತ್ನಗಳು ಮಾಡುವುದು ಈ ವರ್ಷದಲ್ಲಿ ಆಗುತ್ತೆ. ಮುಖ್ಯವಾಗಿ ಯಾವ ವಿಷಯದಲ್ಲಿ ಅನುಕೂಲವಾಗಿದೆ, ಯಾವ ವಿಷಯದಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಅನ್ನೋದಾದರೆ, ಈ ಅಷ್ಟಮದಲ್ಲಿರುವಂತಹ ಕೇತು ಆಕಸ್ಮಿಕ ಆರೋಗ್ಯ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ. ಅನಾರೋಗ್ಯ ಸಮಸ್ಯೆಗಳಿಂದ ಈ ವೈದ್ಯಾಲಯವನ್ನು ಅಂದರೆ ಹಾಸ್ಪಿಟಲ್ ದರ್ಶನ ಮಾಡೋದು, ಹಾಸ್ಪಿಟಲ್ ಅಡ್ಮಿಟ್ ಆಗುವಂತಹ ಆಕಸ್ಮಿಕವಾದಂತಹ ಘಟನೆಗಳು, ಆರೋಗ್ಯದಲ್ಲಿ ಏರುಪೇರುಗಳು ಆಗುವಂತಹ ಕಾರಣ ಇರುವುದರಿಂದ ಮುಖ್ಯವಾಗಿ ಈ ಕೇತು ಅನುಗ್ರಹಕ್ಕೋಸ್ಕರ ಶ್ರೀ ಮಹಾ ಗಣಪತಿಗೆ ಆರಾಧನೆ ಮಾಡುವುದು, ಪ್ರತಿ ಸಂಕಷ್ಟಹರ ಚತುರ್ಥಿಯಂದು ಏಕಭುಕ್ತ ವ್ರತವನ್ನು ಮಾಡಿ ಶ್ರೀ ಮಹಾಗಣಾಧಿಪತಿಗೆ ಈ ಬಾಳೆಹಣ್ಣಿನ ಮಾಲೆ ಹಾಕುವುದು ಅಥವಾ 8 ಗಣಪತಿ ದೇವಾಲಯಗಳ ಮೇಲೆ ಶ್ರೀ ಅಥವಾ ಓಂ ಗುರ್ತಿರುವಂತಹ ಈ ಪತಾಕಗಳನ್ನು, ಫ್ಲಾಗನ್ನು ನೀವು ಈ ಶಿಖರದ ಮೇಲೆ, ಆಲಯ ಶಿಖರದ ಮೇಲೆ ನಾಟುವುದರಿಂದ ನಿಮಗೆ ಉತ್ತಮವಾದಂತಹ ಫಲಗಳು. ಅಥವಾ ಈ ಶ್ರೀ ವಿನಾಯಕನಿಗೆ ನಾವು ಏನು ನಿವೇದನ ಕೊಡ್ತೀವೋ ಅಂತಹ ವಸ್ತುಗಳಿಂದ ಹಾರವನ್ನಾಗಿ ಮಾಡಿ ಶ್ರೀ ವಿನಾಯಕನಿಗೆ ಸಂಕಷ್ಟಹರ ಚತುರ್ಥಿಯಂದು ನೀವು ಆ ಮಾಲೆಯಾಗಿ ಅಲಂಕಾರ ಮಾಡಿದ್ದರಲ್ಲಿ ಆರೋಗ್ಯ ವಿಷಯದಲ್ಲಿ ಉತ್ತಮವಾಗಿರುತ್ತೆ. ಇನ್ನು ಒಟ್ಟಾರೆ ತಗೊಂಡರೆ ಶ್ರೀ ಮಹಾಲಕ್ಷ್ಮಿ ಅಮ್ಮವರನ್ನ ಪೂಜೆ ಮಾಡುವುದು, ಪ್ರತಿ ಶುಕ್ರವಾರ ಮನೆಯಲ್ಲಿ ಶುಚಿ ಶುಭ್ರತೆಯಿಂದ ನಿಮ್ಮ ದೇವರ ಶ್ರೀ ಮಹಾಲಕ್ಷ್ಮಿ ದೇವತೆ ಆರಾಧನೆ ಮಾಡುವುದು, ಮಹಾಲಕ್ಷ್ಮಿ ಕ್ಷೇತ್ರಗಳಿಗೆ ನೀವು ಭೇಟಿ ನೀಡುವುದು ಅಥವಾ ಈ ಶಕ್ತಿ ದೇವತೆಗಳಿಗೆ ದೇವಸ್ಥಾನಕ್ಕೆ ಹೋಗಿ ಒಂದು ದಿನ ನಿದ್ದೆ ಮಾಡುವುದು, ಅಂದರೆ ಅಲ್ಲಿ ಹೋಗಿ ಪೂಜೆ ಪುನಸ್ಕಾರಗಳೆಲ್ಲ ಮುಗಿಸಿ ಒಂದಿನ ಅಲ್ಲೇ ನಿದ್ದೆ ಮಾಡಿ ಬರುವುದರಿಂದ ನಿಮಗೆ ಅದ್ಭುತವಾದಂತಹ ಕಾಲ ಮತ್ತು ಕೈ ಹಿಡಿಯುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾದಂತಹ ಹಣಕಾಸಿನ ಸಮಸ್ಯೆಗಳೆಲ್ಲ ಬಗೆಹರಿದು ನಿಮಗೆ ಒಳ್ಳೆಯ ದಿನಗಳು ಆರಂಭವಾಗುತ್ತೆ ಅಂತ ಹೇಳುತ್ತಾ ಮಕರ ರಾಶಿಯವರಿಗೆ ಮತ್ತಷ್ಟು ಶುಭ ಫಲಗಳು ಸಿಗಲಿ, ಮಕರಂ ಮಹದೈಶ್ವರ್ಯಂ ಅನ್ನುವ ರೀತಿಯಲ್ಲಿ ಶ್ರೀ ವಿಶ್ವಾವಸು ಅಲ್ಲಿ ಸರ್ವದಾ ಶುಭವಾಗಲಿ ಅಂತ ಶ್ರೀಮನ್ನಾರಾಯಣನ ಪರಮೇಶ್ವರನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.